ಅವನು ಯಾರೋ ಬಂದು ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ನಾನು ಇವ್ನು ಯಾರಪ್ಪ ಒಳ್ಳೆ ಪೊರ್ಕಿ ಥರ ಮಾತಾಡಿದಾನಲ್ಲ ಅಂತ ಅನ್ನಿಸ್ತು ನನಗೆ. ಇದು ಯಾರಪ್ಪ ಮದ್ದೂರದಲ್ಲಿ ಹೊಸ ಪೊರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು. ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು? ಅವ್ನ ಹೆಂಡ್ತಿಲೇ ಅವ್ನು ಸಹಿಸ್ಕೋದಲ್ಲೇ ಬಿಜೆಪಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಬರ್ದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ. ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ. ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಗಿಚ್ಚೆ ಎಲ್ಲ ಮಾತಾಡ್ತಿರಲ್ಲ. ನೀವು ಮನೇಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ, ಮನೇಲಿ ಇರ್ತಿರೋ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಮದ್ದೂರಿನ ಶಾಸಕ KM ಉದಯ್ ಪ್ರತಾಪ್ ಸಿಂಹ ಅವರ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಮದ್ದೂರು ಶಾಸಕ ಪೊರ್ಕಿ ತರ ಮಾತಾಡಿದ್ದಾನೆ, ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಪೊರ್ಕಿ ಶಾಸಕ ಇದ್ದಾನೆ, ಈಗ ಮದ್ದೂರಿನಲ್ಲೂ ಒಬ್ಬ ಸೃಷ್ಟಿಯಾಗಿದ್ದಾನೆ ಅಂತ ಶಾಸಕ ಉದಯ್ ವಿರುದ್ಧ ಪ್ರತಾಪ್ ಸಿಂಹ ಟೀಕಾ ಪ್ರಹಾರವನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಗಾಂಧಿನಗರದ ಲಾಡ್ಜ್ ರೂಮ್ನಲ್ಲಿ ಇಸ್ಪೀಟ್ ಆಡಿಸಿ ಶಾಸಕ ಉದಯ್ ದುಡ್ಡು ಮಾಡಿದ್ರು. ಕ್ಯಾಸಿನೋದಲ್ಲಿ ಹೆಣ್ಣು ಎಣ್ಣೆ ಕೊಟ್ಟು ಅದರಲ್ಲಿ ಹಣ ಮಾಡಿ ಶಾಸಕರಾಗಿದ್ದಾರೆ. ಇಸ್ಪೀಟ್ ಟೇಬಲ್ನಲ್ಲಿ ಕುಡಿದ ಮತ್ನಲ್ಲಿ ಮಾತಾಡಿರೋ ರೀತಿ ಉದಯ್ ಮಾತಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಟೀಕೆಗಳಿಗೆ ಮನೆಯವರನ್ನು ಯಾಕೆ ಎಳತ್ತರ್ತೀರಾ? ನಿಮ್ಮ ಮನೆಯವರ ಬಗ್ಗೆ ನಾನು ಮಾತಾಡಿದ್ರೆ ಹೇಗಿರುತ್ತೆ? ಮದ್ದೂರಿಗೆ ಬಂದು ನಿಮಗೆ ಬೇಕಾದ್ರೆ ಉತ್ತರ ಕೊಟ್ಟು ಹೋಗ್ತೀನಿ, ಕರೆಸಿ ನನ್ನನ್ನ ಬೇಕಾದ್ರೆ ಅಲ್ಲಿಗೆ ಅಂತ ಸವಾಲು ಹಾಕಿದ್ದಾರೆ. ಮದ್ದೂರು ಶಾಸಕ ಏನಂದಿದ್ರು ಅಂದ್ರೆ, ಅವನ್ಯಾರೋ ಪ್ರತಾಪ ಅಂತೆ, ಪ್ರತಾಪ್ ಸಿಂಹ ಅಂತ ಹೆಸರಿಟ್ಟಿದ್ದಾರೆ, ಅಪ್ಪಿತಪ್ಪಿ ನಾಯಿ ಅಂತ ಹೆಸರಿಡಬೇಕಾಗಿತ್ತು. ಅವನ ಹಿನ್ನೆಲೆ ಗೊತ್ತಾ ಯಾರಿಗಾದ್ರೂ? ಆತನ ಹೆಂಡತಿಯೇ ಸಹಿಸದೆ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅಂತ ಮೈಸೂರಿನಲ್ಲಿ ಮಾತನಾಡಿದ್ರು. ಈ ರೀತಿ ಪ್ರತಾಪ್ ಸಿಂಹ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಕ್ಕೆ ಪ್ರತಾಪ್ ಸಿಂಹ ಈಗ ಕಟುವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವನು ಯಾರೋ ಬಂದು ಅವನೇ ಪ್ರತಾಪ ಅಂತೆ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಸಿಂಹ ಅಂತ ಅಪ್ಪಿತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ. ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು? ಅವ್ನ ಹೆಂಡ್ತಿಲೇ ಅವ್ನು ಸಹಿಸ್ಕೋದಲ್ಲೇ ಬಿಜೆಪಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಬರ್ದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ. ಇವನು ಸರಿ ಇಲ್ಲ, ಇವನ್ನ ನಡತೆ ಸರಿ ಇಲ್ಲ, ಇವನು ಕಚ್ಚೇರ್ಕ ಅನ್ನೋದನ್ನು ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಅವನಿಗೆ BJP ಟಿಕೆಟ್ ಕೊಡ್ದೇ ಕ್ಯಾಕು ಸುಗ್ದಿ ಮನೇಲಿ ಕುಣಿಸಿದ್ದಾರೆ BJP ಹೈಕಮಾಂಡ್ ಅವರು. ಅಂಥವ್ರ ಬಗ್ಗೆ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳಿಕೆ ಹೇಳ್ತಾರಂತೆ. ಇದೆಷ್ಟು ಸರಿ? ಇದನ್ನು ನಂಬಬೇಕಾ ನಮ್ಮ ಜನ? ನನಗೆ 2 ದಿನದ ಹಿಂದೆ ಯಾವುದೋ ವೆಬ್ಸೈಟಲ್ಲಿ ಯೂಟ್ಯೂಬಲ್ಲಿ ಒಂದು ಯಾರೋ ಹೇಳಿಕೆ ಕೊಟ್ಟರು ಅಂತ ಒಂದು ವಿಡಿಯೋವನ್ನು ಕೆಲವ್ರಿಗೆ ಕಳಿಸ್ಕೊಟ್ರು. ನಾನು ವಿಡಿಯೋನ ನೋಡಿದೆ, ಅದರಲ್ಲಿ ಮಾತಾಡಿದ್ದು ನೋಡಿದೆ. ನಾನು ಇವನು ಯಾರಪ್ಪ ಒಳ್ಳೆ ಪೊರ್ಕಿ ಥರ ಮಾತಾಡಿದಾನಲ್ಲ ಅಂತ ಅನ್ನಿಸ್ತು ನನಗೆ. ಮೈಸೂರಲ್ಲಿ ಇಲ್ಲೊಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪೊರ್ಕಿ ಇದ್ದಾನೆ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಎಲ್ಲರನ್ನೂ ಅಪ್ಪ ಅಂತ ಕರೀತಾರೆ, ಪೊರ್ಕಿ ಥರ ಮಾತಾಡೋನು ಇದ್ದಾನೆ. ಇದು ಯಾರಪ್ಪ ಮದ್ದೂರದಲ್ಲಿ ಹೊಸ ಪೊರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು. ಕೊನೆಗೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯಿತು. ನನಗೆ ಆಶ್ಚರ್ಯ ಆಯಿತು. ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೆಸರಿಗೆ ಹಿಂದೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಾ ಇದ್ದಾರೆ. ಈ ಪೊರ್ಕಿಗಳಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ. ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಿದ್ದಾರೆ. ಉದಯ್ ಅವರೇ, ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ. ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿಗೆ ಕೊಟ್ಬಿಟ್ಟು ಲಾಟ್ರಿ MLA ಆಗಿ ಬಂದಿಲ್ಲ. ನಾನೊಬ್ಬ ರೈಟ್ರಾಗಿ ಬಂದಿರೋ ಅಂಥವನು. ದಯವಿಟ್ಟು ನೀವು ಶಾಸಕರಿದ್ದೀರಿ, ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡೋಕ್ಕೆ ಹೋಗಬೇಡಿ. ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್. ಈ ಥರ ಮಾತೇನಿದೆಯಲ್ಲ, ನೀವು ಈ ಹಿಂದೆನೂ ಕೂಡ ನಮ್ಮ ಶ್ರೀರಂಗಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆನೂ ಇದೇ ಥರ ಮಾತಾಡಿದ್ರಿ. ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್. ನೀವೆಲ್ಲ ಏನು ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ. ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಗಿಚ್ಚೆ ಎಲ್ಲ ಮಾತಾಡ್ತಿರಲ್ಲ. ನೀವು ಮನೇಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ, ಮನೇಲಿ ಇರ್ತಿರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರೋ ಸಂತ್ರಸ್ತರು ಫಲಾನುಭವಿಗಳಿದ್ದಾರೆ. ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು?